10,500 ಲಿಂಕ್ಗಳನ್ನು ಡಿಲೀಟ್ ಮಾಡಿಸಲಾಗಿದೆ. ಆದ್ದರಿಂದ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳಿ ಚಿತ್ರತಂಡ ಒಂದು ಪೋಸ್ಟನ್ನು ರೆಡಿ ಮಾಡಿಕೊಂಡು ಈಗ ಪೋಸ್ಟನ್ನು ಹರಿಬಿಡುವಂತಹ ಕೆಲಸವನ್ನು ಮಾಡ್ತಾ ಇದೆ, ಮನವಿ ಮಾಡ್ತಾ ಇದ್ದಾರೆ ಚಿತ್ರತಂಡದವರು. ಎಸ್, ಈಗಾಗಲೇ ಗಮನಿಸ್ತಾ ಹೋದ್ರೆ ಡೆಬಿಲ್ ಸಿನಿಮಾ ಅಂತ ಅಂದಾಗ ಸಹಜವಾಗಿ ಒಂದು ಕಡೆ ದರ್ಶನ್ ಅವರ ಒಂದು ಬಹಳ ದಿನಗಳ ನಂತರ ಒಂದ್ ಕಡೆ ಡೆವಿಲ್ ಸಿನಿಮಾ ಬರ್ತಾ ಇದೆ ಅಂತಂದಾಗ ಅಭಿಮಾನಿಗಳು ಬಹಳಷ್ಟು ಸಂಭ್ರಮದಲ್ಲಿದ್ರು, ಖುಷಿಯಾಗಿದ್ರು. ಒಂದಿಷ್ಟು ಸಿನಿಮಾ ಗೆಲ್ಲಿಸುವಂತ ಪ್ರಯತ್ನವೂ ಕೂಡ ಒಂದು ಕಡೆ ನಡೀತಾ ಇದೆ. ಈಗಲೂ ಕೂಡ ಚಿತ್ರಮಂದಿರಗಳಲ್ಲಿ ಡೆವಿಲ್ ಸಿನಿಮಾವನ್ನ ಅಭಿಮಾನಿಗಳು ಬಂದು ಥಿಯೇಟರ್ ಅಲ್ಲಿ ನೋಡ್ತಾ ಇದ್ದಾರೆ. ಆದರೆ ಅದರ ಜೊತೆಗೆ ಈ ಟೆಲಿಗ್ರಾಮ್ ಅನ್ನುವಂಥದ್ದು, ಬೇರೆ ಬೇರೆ ವೆಬ್ಸೈಟ್ ಗಳು ಅನ್ನುವಂಥದ್ದು, ಈ ಕ್ರೋಮ್ ಅಲ್ಲಿ ವೆಬ್ಸೈಟ್ ಗಳು ಸಿಗುತ್ತಲ್ಲ, ಈ ವೆಬ್ಸೈಟ್ ಗಳನ್ನ ಇಟ್ಕೊಂಡು ಒಂದಿಷ್ಟು ಡೌನ್ಲೋಡ್ ಮಾಡಿಕೊಂಡು ಅದಾದ ನಂತರ ನೋಡಿ ಸರಿ ಸುಮಾರು 10,500ಕ್ಕೂ ಹೆಚ್ಚು ಲಿಂಕ್ ಡಿಲೀಟ್ ಮಾಡಿದೆ ಅಂತಂದ್ರೆ ಯಾವ ಮಟ್ಟಕ್ಕೆ ಸಿನಿಮಾಗಳನ್ನ ಪೈರೇಸಿ ಮಾಡಬೇಕು? ಕನ್ನಡ ಸಿನಿಮಾವನ್ನ ಉಳಿಸಬೇಕಾ ಬೇಡವಾ? ಆ ಸಿನಿಮಾದ ನಾಯಕ ನಟನ ಜೀವನವನ್ನ ಉಳಿಸಬೇಕಾ ಬೇಡವಾ ಅನ್ನುವಂಥ ಲೆಕ್ಕಾಚಾರದಲ್ಲಿ, ಯಾಕಂದ್ರೆ ಪೈರೇಸಿ ಮಾಡಿ ಈ ಪೈರಸಿ ಹೆಸರಿನಲ್ಲಿ ಈ ಫ್ಯಾನ್ಸ್ ವಾರ್ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ. ನೋಡಿ, ಎಲ್ಲಾ ಸಿನಿಮಾದ ನಟರು ಕೂಡ ಇದೀಗ ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲಾ ಸಿನಿಮಾದ ನಟರು ಕೂಡ ಇದೀಗ ಬಂದು ಸಿನಿಮಾಗಳನ್ನ ನೋಡ್ತಾ ಇದ್ದಾರೆ. ಡೆವಿಲ್ ಸಿನಿಮಾ ಅಂತ ಅಂದಾಗ ಆಗಿರ್ಬೋದು, ನಾಳೆ ಒಂದಿಷ್ಟು ಮಾರ್ಕ್ ಸಿನಿಮಾ ರಿಲೀಸ್ ಆಗುತ್ತೆ, ಆ ಸಿನಿಮಾವು ಕೂಡ ದರ್ಶನ್ ಅಭಿಮಾನಿಗಳು ನೋಡಲ್ವಾ? ಎಲ್ಲರೂ ಕೂಡ ಬಂದು ನೋಡ್ತಾರೆ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಬಂದು ನೋಡಲ್ವಾ? ಅವರು ಕೂಡ ನೋಡ್ತಾರೆ. ಶಿವರಾಜ್ ಕುಮಾರ್ ಅಭಿಮಾನಿಗಳು ಬಂದು ನೋಡಲ್ವಾ? ಅವರು ಕೂಡ ನೋಡ್ತಾರೆ. ಎಲ್ಲರೂ ಕೂಡ ಎಲ್ಲಾ ಸಿನಿಮಾವನ್ನ ನೋಡ್ತಾರೆ. ಆದರೆ ಇದರ ಮಧ್ಯದಲ್ಲಿ ಈ ತಂದಿಕ್ಕಿ ತಮಾಷೆ ಮಾಡುವಂತ ಕೆಲಸ ಮಾಡ್ತಾರಲ್ಲ, ಈ ಕೆಲವೊಂದಿಷ್ಟು ಜನಗಳಿಂದ ಹೆಂಗಾಗೋಗ್ಬಿಡುತ್ತೆ ಅಂತಂದ್ರೆ ಈ ಸಿನಿಮಾದ ನಟರ ಮಧ್ಯಗಳಲ್ಲಿ ಒಂದಿಷ್ಟು ಫ್ಯಾನ್ಸ್ ಬಾರ್ಗಳು ಆರಂಭ ಆಗೋಗ್ಬಿಡುತ್ತೆ. ಈ ಫ್ಯಾನ್ಸ್ ಅವ್ರು ಹಂಗಂದ್ರು, ಈ ಫ್ಯಾನ್ಸ್ ಇವ್ರು ಹಿಂಗಂತಂದ್ರು. ಅದಾದ ನಂತರ ಈ ಸ್ಟಾರ್ಗಳ ಪಕ್ಕದಲ್ಲಿ ಇರುವಂತವ್ರು ಕೆಲವೊಂದಿಷ್ಟು ಜನ ತಲೆ ತುಂಬಿಡ್ಬಿಡ್ತಾರೆ. ಇವ್ರು ಹೆಂಗ್ ಮಾಡ್ತಾ ಇದ್ದಾರೆ, ಇವ್ರು ಹಂಗ್ ಮಾಡ್ತಾ ಇದ್ದಾರೆ, ಇವರನ್ನ ನಾವು ಹಂಗ್ ಟಾಂಗ್ ಕೊಡಬೇಕು, ಸೋಷಿಯಲ್ ಮೀಡಿಯಾಗಳಲ್ಲಿ ಹಿಂಗ್ ಟಾಂಗ್ ಕೊಡಬೇಕು ಅನ್ನುವಂಥದ್ದು. ಅಂದ್ರೆ ಈ ಅಕ್ಕಪಕ್ಕದವರು ಒಂದಿಷ್ಟು ಸೈಲೆಂಟ್ ಆಗಿಬಿಟ್ರೆ ಎಲ್ಲರೂ ಕೂಡ ಸೈಲೆಂಟ್ ಆಗಿಬಿಡ್ತಾರೆ ಅನ್ನುವಂಥ ಒಂದಿಷ್ಟು ನನ್ನ ಮನವಿ. ಯಾಕೆ ಅಂತಂದ್ರೆ ಈಗಾಗಲೇ ಗಮನಿಸ್ತಾ ಹೋದ್ರೆ ನೋಡಿ, ಈ ಸಾವಾಸ ದೋಷಗಳಿಂದಾನೇ ಒಂದಿಷ್ಟು ಎಲ್ಲವೂ ಕೂಡ ಹಾಳಾಗ್ತಾ ಇದೆ ಅನ್ನುವಂಥದ್ದು. ಸೊ ಈಗಾಗಲೇ ಗಮನಿಸ್ತಾ ಇದ್ದೀವಿ. ಸೊ ಮತ್ತೊಂದು ಕಡೆ ಗಮನಿಸ್ತಾ ಹೋದ್ರೆ ಈಗ ಕಿಚ್ಚನ ಯುದ್ಧನ ಮಾತಿಗೆ ಸಿಗುತ್ತಾ ಸ್ಪಷ್ಟನೆ ಅನ್ನುವಂಥದ್ದು ಒಂದು ಕಡೆ ಗಮನಿಸ್ತಾ ಹೋದ್ರೆ ಕಿಚ್ಚನ ಮಾತಿಗೆ ಉತ್ತರ ಹೇಳ್ತಾರ ಚಕ್ರವರ್ತಿ ಚಂದ್ರಚೂಡ. ಯಾಕಂದ್ರೆ ಈಗಾಗಲೇ ಒಂದಿಷ್ಟು ಲೈವ್ ಅಲ್ಲಿ ಬರುವ ಮೂಲಕ ಕಿಚ್ಚನ ಈ ಮಾತನ್ನ ಹೇಳಿದ್ರಲ್ಲ, ಯುದ್ಧ ಸಾರ್ತೀನಿ ಅಂತ ಹೇಳಿದ್ರು. ಆ ಯುದ್ಧ ಸಾರ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನ ಗಮನಿಸಬೇಕಾಗಿರುವಂಥದ್ದು. ಅದಕ್ಕೆ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತೀನಿ. ಸೊ ಸ್ಪಷ್ಟನೆ ಕೊಡುವಂತ ಕೆಲಸ ಮಾಡ್ತೀನಿ ಅಂತ ಚಕ್ರವರ್ತಿ ಚಂದ್ರಚೂಡ ಅವರು ಹೇಳಿದ್ದಾರೆ. ಸೊ ಲೈವ್ ನಲ್ಲಿ ಬರ್ತೀನಿ ಅಂತ ಚಂದ್ರಚೂಡ ಅವರು. ಯುದ್ಧದ ಮಾತಿಗೆ ಚಂದ್ರಚೂಡ ಫುಲ್ ಸ್ಟಾಪ್ ಹಾಕ್ತಾರ? ಹಾಗಾದ್ರೆ ಈ ಯುದ್ಧ ಏನು ಹುಬ್ಬಳ್ಳಿಯಲ್ಲಿ ಯುದ್ಧ ಆರಂಭ ಆಯಿತು, ಇಡೀ ಕರ್ನಾಟಕದಾದ್ಯಂತ ಇದೀಗ ಸಾಕಷ್ಟು ಸದ್ದನ್ನ ಮಾಡ್ತಾ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಲೈವ್ ಅಲ್ಲಿ ಬರ್ತೀನಿ, ಅದೆಲ್ಲದಕ್ಕೂ ಕೂಡ ನಾನು ಉತ್ತರ ಕೊಡುವಂತ ಕೆಲಸವನ್ನ ಮಾಡ್ತೀನಿ ಅನ್ನುವಂತ ಮಾತುಗಳನ್ನ ಇದೀಗ ಕೇಳಿ ಬರ್ತಾ ಇದೆ. ನೋಡಿ, ಈಗಾಗಲೇ ಗಮನಿಸ್ತಾ ಹೋದ್ರೆ ಈ ಚಂದ್ರಚೂಡ ಅವರು ಕಿಚ್ಚ ಸುದೀಪ್ ಅವರ ಬಹಳ ಆಪ್ತರು. ಒಂದು ಕಡೆ ಗಮನಿಸ್ತಾ ಹೋದ್ರೆ ಏನೇ ಆದ್ರೂ ಕೂಡ, ಏನೇ ಕಾರ್ಯಕ್ರಮ ಆದ್ರೂ ಕೂಡ ಅವರು ಅವರ ಜೊತೆ ಆಗಿರ್ತಾರೆ. ಯಾವುದೇ ಸಿನಿಮಾ ಆಗಿರ್ಬೋದು, ಏನೇ ಒಂದು ಫಂಕ್ಷನ್ ಆಗಿರ್ಬೋದು, ಎಲ್ಲೇ ಇದ್ರೂ ಕೂಡ ಚಕ್ರವರ್ತಿ ಚಂದ್ರಚೂಡ ಅವರು ಸುದೀಪ್ ಅವರ ಜೊತೆ ಕಾಣಿಸ್ಕೊಳ್ತಾರೆ. ಅದರ ಜೊತೆಗೆ ಹೌದು, ಚಂದ್ರಚೂಡ ಅವರು ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಕೂಡ ಆಗಿದ್ರು, ಸುದೀಪ್ ಅವರ ಆಪ್ತ ಬಳಗದವರು. ಆದ್ರಿಂದ ಏನ್ ಸುದೀಪ್ ಅವರು ಈ ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಅಂತೆಲ್ಲ ಏನು ಹೇಳಿದ್ರಲ್ಲ, ಆ ಮಾತಿಗೆ ಸ್ಪಷ್ಟನೆಯನ್ನ ಕೊಡ್ತಾರಂತೆ ಚಂದ್ರಚೂಡ ಅವರು. ನೋಡೋಣ ಅದೇನು ಸ್ಪಷ್ಟನೆ ಕೊಡ್ತಾರೆ, ಇದೇನು ಫ್ಯಾನ್ ವಾರ ಅಥವಾ ಏನು ಅಲ್ವಾ ಅನ್ನುವಂಥದ್ದನ್ನ ನಾವು ಕಾದು ನೋಡೋಣ. ಇನ್ನು ಸ್ಯಾಂಡಲ್ವುಡ್ ನಲ್ಲಿ ಜೋರಾದಂತಹ ಸ್ಟಾರ್ ಫ್ಯಾನ್ಸ್ ವಾರ್. ಸ್ಯಾಂಡಲ್ವುಡ್ ನಲ್ಲಿ ಜೋರಾಗಿದೆ ಸ್ಟಾರ್ಗಳ ಫ್ಯಾನ್ ವಾರ್. ಸುದೀಪ್ ಯುದ್ಧದ ಆಹ್ವಾನಕ್ಕೆ ಕೌಂಟರ್ ಕೊಟ್ರ ದರ್ಶನ್ ಆಪ್ತ ನಟ ಧನ್ವೀರ್. ವಿಜಯಲಕ್ಷ್ಮಿ ಕೌಂಟರ್ ಬೆನ್ನಲ್ಲೇ ನಟ ಧನ್ವೀರ್ ಒಂದು ಪೋಸ್ಟ್ ಅನ್ನ ಹಂಚಿಕೊಂಡಿದ್ದಾರೆ. ತಮಿಳು ನಟ ದಳಪತಿ ವಿಜಯ್ ಡೈಲಾಗ್ ಹಾಕಿಕೊಂಡು ಧನ್ವೀರ್ ಅವರು ಪೋಸ್ಟ್ ಅನ್ನ ಕೊಟ್ಟಿದ್ದಾರೆ. ಏಕಾಂಗಿ ಆಗಿದ್ರು ಸಿಂಹನೇ ಅನ್ನುವಂತಹ ಮಾತನ್ನ ಧನ್ವೀರ್ ಅವರು ಹಾಕಿದ್ದಾರೆ. ಏಕಾಂಗಿ ಆಗಿದ್ರು ಕೂಡ ಸಿಂಹ ಯಾವತ್ತಿದ್ರು ಸಿಂಹನೇ ಅನ್ನುವಂತಹ ಪೋಸ್ಟ್ ಅನ್ನ ಧನ್ವೀರ್ ಹಾಕೊಂಡಿದ್ದಾರೆ. ದರ್ಶನ್ ಜೊತೆಗಿರುವಂತಹ ಫೋಟೋ ಜೊತೆಗೆ ಧನ್ವೀರ್ ಕೌಂಟ್ರು ಒಂದನ್ನ ಕೊಟ್ಟಿದ್ದಾರೆ. ಏನ್ ಸುದೀಪ್ ಅವರು ಈ ಸ್ಟೇಟ್ಮೆಂಟ್ ಅನ್ನ ಕೊಟ್ರಲ್ಲ, ನಾವು ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ, ನಾವೇನು ಇಷ್ಟು ದಿನ ತಾಳ್ಮೆಯಿಂದ ಇದ್ವಿ, ಆ ತಾಳ್ಮೆ ಅದು ನಮ್ಮ ವೀಕ್ನೆಸ್ ಅಲ್ಲ, ಅದು ನಮ್ಮ ಸ್ಟ್ರಾಂಗ್ನೆಸ್ ಅಂತೇಳಿ ರಾಜಗೌಡರೆಲ್ಲ ಹೇಳಿದ್ರಲ್ಲ. ಹೌದು, ಇಷ್ಟು ದಿನ ನಾನು ಸುಮ್ಮನೆ ಇದ್ದೆ, ಆದರೆ ಇನ್ನು ಮೇಲೆ ನಾನು ಸುಮ್ಮನೆ ಇರಲ್ಲ. ಒಂದು ವೇಳೆ ನಿಮ್ಮ ತಾಳ್ಮೆ ಏನಾದರೂ ನೀವು ಮೀರಿದರೆ
ಎಸ್ ನನ್ನ ತಾಳ್ಮೆಯಿಂದ ನಿಮಗೆ ಪೆಟ್ಟು ಬೀಳೋದು ಬೇಡ, ನಿಮ್ಮ ತಾಳ್ಮೆ ಏನಾದರೂ ಮಿತಿ ಮೀರಿದ್ರೆ ನೀವೇ ಉತ್ತರ ಕೊಡಿ ಅಂತ ಅಭಿಮಾನಿಗಳಿಗೆ ಏನು ಕಿಚ್ಚ ಸುದೀಪ್ ಹೇಳಿದ್ರಲ್ಲ, ಆ ಒಂದು ಸ್ಟೇಟ್ಮೆಂಟ್ಗೆ ದಾವಣಗೆರೆಯಲ್ಲಿ ವಿಜಯಲಕ್ಷ್ಮಿ ಅವರು ಒಂದು ಕೌಂಟರ್ ಶಾಟ್ ಅನ್ನು ಕೊಡ್ತಾರೆ. ಹೌದು, ದರ್ಶನ್ ಹೊರಗಡೆ ಇದ್ದಂತ ಸಂದರ್ಭದಲ್ಲಿ ಇವತ್ತು ಯಾರ್ಯಾರು ದರ್ಶನ ಬಗ್ಗೆ ವೇದಿಕೆಗಳ ಮೇಲೆ ಇಂಟರ್ವ್ಯೂಗಳಲ್ಲಿ ಮಾತನಾಡ್ತಾ ಇದ್ದಾರೋ ಅವರು ಬೆಂಗಳೂರಲ್ಲೇ ಇರ್ತಾ ಇರಲಿಲ್ಲ. ಆದ್ರೆ ಈಗ ದರ್ಶನ್ ಒಳಗಡೆ ಹೋದ ನಂತರ ದರ್ಶನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನು ಆಡ್ತಾರೆ, ನೆಗೆಟಿವ್ ಕಮೆಂಟ್ಗಳ ಬಗ್ಗೆ ಮಾತಾಡ್ತಾರೆ, ಫ್ಯಾನ್ಸ್ಗಳ ಬಗ್ಗೆ ಮಾತಾಡ್ತಾರೆ. ನೀವು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ, ನಾನು ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ ಅನ್ನುವಂಥ ಮಾತನ್ನು ವಿಜಯಲಕ್ಷ್ಮಿ ಆಡ್ತಾರೆ. ವಿಜಯಲಕ್ಷ್ಮಿ ಆಡಿದಂತಹ ಮಾತಿನ ಬೆನ್ನಲ್ಲಿಯೇ ನಟ ಧನ್ವೀರ್ ಅವರು, ದರ್ಶನ್ ರವರ ಪರಮಾಪ್ತನರಾದಂತಹ ಧನ್ವೀರ್ ಅವರು ಇನ್ಸ್ಟಾಗ್ರಾಮಲ್ಲಿ ದರ್ಶನ್ ಜೊತೆಗಿರುವಂತಹ ಸ್ಟೋರಿ ಹಾಕಿಕೊಳ್ಳುವ ಮೂಲಕ ಕೌಂಟರ್ ಕೊಡ್ತಾರ. ಏನು ಅಂತಂದ್ರೆ, ತಮಿಳು ನಟ ದಳಪತಿ ವಿಜಯ್ ಅವರ ಸಿನಿಮಾದ ಡೈಲಾಗ್ ಒಂದನ್ನು ಹಾಕೊಂಡು ಕೌಂಟರ್ ಕೊಡುವಂತಹ ಕೆಲಸವನ್ನ ಧನ್ವೀರ್ ಅವರು ಮಾಡಿದ್ರು. ಏಕಾಂಗಿ ಯಾವತ್ತಿದ್ರು ಸಿಂಹನೇ, ಏಕಾಂಗಿ ಆಗಿದ್ರು ಕೂಡ ನಮ್ಮ ಬಾಸು ದರ್ಶನ್ ಡಿ ಬಾಸ್ ಯಾವತ್ತಿದ್ರು ಸಿಂಹ ಯಾವತ್ತಿದ್ರು ಸಿಂಗಲ್ ಆಗೇ ಇರುತ್ತೆ ಅನ್ನುವಂತಹ, ಅಂದ್ರೆ ಕಾಡಿನಲ್ಲಿ ಸಿಂಹ ಯಾವಾಗ್ಲೂ ಕೂಡ ಸಿಂಗಲ್ ಆಗಿರುತ್ತೆ ಅನ್ನುವಂತ ಲೆಕ್ಕಾಚಾರದಲ್ಲಿ. ಸೊ ಹಾಗಾಗಿ ಏಕಾಂಗಿ ಆಗಿದ್ರು ಕೂಡ ಸಿಂಹನೇ, ಕಾಡಲ್ಲಿ ಆದ್ರೂ ಕೂಡ ಸಿಂಹನೇ, ಹೊರಗಡೆ ಇದ್ರು ಕೂಡ ಸಿಂಹನೇ ಅನ್ನುವಂತ ಮೂಲಕ. ಸೊ ಏಕಾಂಗಿ ಹೆಂಗಾಗ್ತಾರೆ ದರ್ಶನ್ ಏಕಾಂಗಿ ಹೆಂಗಾಗ್ತಾರೆ? ಎಲ್ಲಿದ್ದಾರೆ ಅಭಿಮಾನಿಗಳಿದ್ದಾರೆ, ಧನ್ವೀರ್ ಅವರಿದ್ದಾರೆ, ಇದ್ದಾರೆ, ಏಕಾಂಗಿ ಹೆಂಗಾಗ್ತಾರೆ? ನೀವು ಸುಮ್ನೆ ಏಕಾಂಗಿ ಅಂತ ಹೇಳ್ಕೊಳ್ತಾ ಇದ್ದೀರಿ. ಅವ್ರನ್ನ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಯಾಕೆ ಏಕಾಂಗಿ ಅಂತಿದ್ದಾರೆ ಅಂತ ಗೊತ್ತಿಲ್ಲ. ಅಂದ್ರೆ ಇದೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಬೇಕಂತಾನೆ ಇದು ಹಾಕ್ತಾ ಇದ್ದಾರೆ. ಯಾರಿಗೋ ಇದು ಕನ್ವೆ ಆಗ್ಲಿ, ಇದು ಯಾರಿಗೋ ತಾಕ್ಲಿ, ಇದು ಯಾರಿಗೋ ಬಿಸಿ ಮುಟ್ಲಿ ಅಂತ ಹಾಕ್ತಾ ಇದ್ದಾರೆ ಅನ್ನುವಂತಹದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಂದು ಕಡೆ ಅಭಿಮಾನಿಗಳೇ ಹೇಳ್ತಾರೆ ದರ್ಶನ್ ಏಕಾಂಗಿ ಅಲ್ಲ, ದರ್ಶನ್ ಜೊತೆ ನಾವಿದ್ದೀವಿ, ದರ್ಶನ್ ರವರ ಜೊತೆ ನಾವಿದ್ದೀವಿ ಅಂತ ಹೇಳ್ತಾರೆ. ಇನ್ನು ಕೆಲವು ಕಡೆ ಸಹ ನಟರು ಹೇಳ್ತಾರೆ ದರ್ಶನ್ ರವರ ಜೊತೆಗೆ ನಾವು ನಿರಂತರವಾಗಿ ನಿಂತ್ಕೊಂಡಿರ್ತೀವಿ, ಕಷ್ಟ ಬರ್ಲಿ ಸುಖ ಬರ್ಲಿ, ಮಳಿ ಬರ್ಲಿ ಚಳಿ ಬರ್ಲಿ ಗಾಳಿ ಬರ್ಲಿ ಏನೇ ಇರ್ಲಿ ನಾವಿರ್ತೀವಿ ಅಂತ ಹೇಳ್ತಾರೆ. ಆದ್ರೆ ಈಗ ಏಕಾಂಗಿ ಯಾವತ್ತಿದ್ರು ಸಿಂಹನೇ ಅಂತ ಹಾಕೊಂಡಿದ್ದಾರೆ. ಅವ್ರು ಸಿಂಹನೇ ಒಪ್ಕೊಳ್ಳೋಣ, ಇಲ್ಲ ಅಂತಲ್ಲ, ಅಕಾರ್ಡಿಂಗ್ ಟು ಯು ಅವ್ರು ಸಿಂಹನೇ, ಆದ್ರೆ ಏಕಾಂಗಿ ಅಲ್ಲ. ಏಕಾಂಗಿ ಅನ್ಬೇಡಿ ನೀವು, ಎಲ್ಲರೂ ಕೂಡ ಇದ್ದಾರೆ, ಅಭಿಮಾನಿಗಳಿದ್ದಾರೆ. ನೋಡಿದ್ರಲ್ಲ ಮೊನ್ನೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸಿನಿಮಾವನ್ನ ರಿಲೀಸ್ ಮಾಡಿದ್ರು. ಅಭಿಮಾನಿಗಳು ಯಾವ ರೀತಿ ಆಗಿದ್ರು ಅಂದ್ರೆ, ಸುದೀಪ್ ಅವರು ಹೇಳಿದಂತ ಯುದ್ಧದ ಮಾತಿನ ಬೆನ್ನಲ್ಲೇ ಇದೀಗ ಧನ್ವೀರ್ ಅವರು ಹಾಕಿದಂತ ಈ ಪೋಸ್ಟ್ ಇದೆಯಲ್ಲ, ಸಿಕ್ಕಾಪಟ್ಟೆ ಒಂದು ರೀತಿಯಾದಂತ ಚರ್ಚೆಗೆ ಗ್ರಾಸ ಆಗಿರುವಂತದ್ದು. ನೋಡಿ, ಏಕಾಂಗಿ ಆಗಿದ್ರು ಕೂಡ ಸಿಂಹನೇ. ಧನ್ವೀರ್ ಅವರ ಪೋಸ್ಟಿನ ಮರ್ಮ ಏನು? ಯಾಕಂದ್ರೆ ಸುದೀಪ್ ಅವರಲ್ಲಿ ಹೇಳ್ತಾರೆ, ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲಿ ಹೋಗಿ ತಾಗಬೇಕು, ಎಲ್ಲಿ ಹೋಗಬೇಕು ಅನ್ನುವಂಥದ್ದು. ಅದಾದ ನಂತರ ಇದೀಗ ಧನ್ವೀರ್ ಅವರು ಹೇಳ್ತಾರೆ ಸಿಂಹ ಎಲ್ಲಿದ್ರು ಕೂಡ ಸಿಂಹನೇ, ಏಕಾಂಗಿ ಆಗಿದ್ರು ಕೂಡ ಸಿಂಹನೇ ಅನ್ನುವಂಥದ್ದು. ಅದು ಕೂಡ ತಮಿಳು ನಟ ದಳಪತಿ ವಿಜಯ್ ಅವರ ಡೈಲಾಗ್ ಹಾಕುವ ಮೂಲಕ ಸ್ಟೋರಿ ಹಾಕ್ತಾರೆ. ಆ ಸ್ಟೋರಿ ಹಾಕ್ತಿದ್ದಾಗೆ ಇದೀಗ ಎಲ್ಲಿ ಫ್ಯಾನ್ಸ್ ವಾರ್ಗಳ ಮಧ್ಯದಲ್ಲಿ ಒಂದು ಕಡೆ ಗಮನಿಸ್ತಾ ಹೋದ್ರೆ ಎಲ್ಲವೂ ಕೂಡ ಒಂದು ಕಡೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಇದು ಕನ್ನಡ ಸಿನಿಮಾವನ್ನ ಬೆಳೆಸಬೇಕು, ಅವ್ರು ಬೆಳೆಸಬೇಕು, ಇವ್ರು ಬೆಳೆಸಬೇಕು, ಹಂಗ್ ಮಾಡಬೇಕು ಹಿಂಗ್ ಮಾಡಬೇಕು ಅನ್ನುವಂಥದ್ದು ನಾವೆಲ್ಲರೂ ಕೂಡ ಅನ್ಕೊಳ್ತೀವಿ. ಆದ್ರೆ ಇದೀಗ ಈ ಫ್ಯಾನ್ಸ್ಗಳ ಮಧ್ಯದಲ್ಲಿ ತಂದಿಡುವಂತ ತಂದಿಕ್ಕಿ ತಮಾಷೆ ನೋಡುವಂತ ಕೆಲಸವನ್ನ ಮಾಡುವಂತ ಕೆಲಸ ಇದೀಗ ಆಗ್ತಾ ಇದೆ. ಸೊ ಅವ್ರ ಮೇಲೆ ಇವ್ರು ಹಾಕೋದು, ಇವ್ರ ಮೇಲೆ ಅವ್ರು ಹಾಕುವಂಥದ್ದು, ಅದು ಯಾವುದೂ ಕೂಡ ಬೇಡ ಸ್ವಾಮಿ. ಕನ್ನಡ ಸಿನಿಮಾ ಬೆಳಿಬೇಕು. ಸೊ 25ನೇ ತಾರೀಕು ಬಹಳ ಅದ್ಭುತವಾದಂತಹ ಸಿನಿಮಾಗಳು ಬರ್ತಾ ಇದೆ. 45 ಸಿನಿಮಾ ಆಗಿರ್ಬೋದು, ಮಾರ್ಕ್ ಸಿನಿಮಾ ಆಗಿರ್ಬೋದು. ಸೊ ದೊಡ್ಡ ಸ್ಟಾರ್ ನಟರ ಒಂದಿಷ್ಟು ಸಿನಿಮಾ ಬರ್ತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾವನ್ನ ನೋಡಿ, ಯಾರೂ ಕೂಡ ಪೈರೇಸಿ ಮಾಡಬೇಡಿ ಅನ್ನೋದೇ ನಮ್ಮೆಲ್ಲರ ಆಶಯ.